ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಧರ್ಮಸ್ಥಳ, ಉಡುಪಿ, ದಕ್ಷಿಣ ಕನ್ನಡ ಮೂರು ಕಡೆಗಳಲ್ಲಿ ಒಂದು ನಾಟಕೀಯ ಬೆಳವಣಿಗೆಗಳು ನಡೀತು. ಏನು ಅಂದರೆ, ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ. ಇನ್ನೊಂದು ಕಡೆ ಧೂತ ಸಮೀರ್ MD ಆತನನ್ನು ಬಂಧಿಸುವ ಪ್ರಯತ್ನ ನಡೀತು. ಆದರೆ ಆತ ಆಂಟಿಸಿಪೇಟರಿ ಬೇಲ್ ಮೂಲಕ ತಪ್ಪಿಸಿಕೊಳ್ತಾನೆ. ಸೊ ತಿಮರೋಡಿಗೆ ಜೈಲು, ಸಮೀರಿಗೆ ಬೇಲು. ಇದು ನಿನ್ನೆ ನಡೆದಿರುವಂತಹದ್ದು. ಸೊ ಯಾವ ಪ್ರಕರಣಗಳು ಇದು, ಏನು ನಿನ್ನೆ ನಡೆದಂತಹ ಕಾರ್ಯಾಚರಣೆ ಮತ್ತು ಇದಕ್ಕೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಇದೆ, ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ನಾವು ನೋಡಬೇಕು, RSS ಹೇಗೆ ಒಳಗಡೆ ಬರುತ್ತೆ ಇಲ್ಲಿ, ಅದನ್ನು ಸಹ ನಾನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ನಡೆದಂತಹ ಪ್ರಕರಣ ಏನು ಅಂದರೆ, ದಿಢೀರಂತ ತಿಮರೋಡಿ ಅವರ ಮನೆಗೆ ಪೊಲೀಸರು ಬರ್ತಾರೆ. ಅಲ್ಲೊಂದಷ್ಟು ವಾಗ್ವಾದಗಳ ನಡುವೆ ಅವರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಎಲ್ಲಿಗೆ? ಅವರಿರುವಂಥ ದಕ್ಷಿಣ ಕನ್ನಡದ ತಿಮರೋಡಿಯಿಂದ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನಂತರ ಅವರನ್ನು ಬಂಧಿಸಲಾಗುತ್ತೆ. ಬಂಧಿಸಿ ಜಡ್ಜ್ ಮುಂದೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ಆಗತ್ತೆ. ಅವರು ಜೈಲಿಗೆ ಹೋಗಬೇಕಾಗತ್ತೆ. ಇನ್ನೊಂದು ಕಡೆ ಸಮೀರ್ MD, ಧೂತ ಸಮೀರ್ MD ಆತನನ್ನು ಬಂಧಿಸುವಂತಹ ಪ್ರಯತ್ನ ಮಾಡ್ತಾರೆ. ಆತನ ಮನೆಗೆ ಪೊಲೀಸರು ಹೋಗ್ತಾರೆ. ಆದರೆ ಆತ ಅಲ್ಲಿ ಪತ್ತೆಯಾಗೋದಿಲ್ಲ. ಕೆಲವೇ ಗಂಟೆಗಳಲ್ಲಿ ಆತನಿಗೆ ಕೋರ್ಟಿನಿಂದ ನಿರೀಕ್ಷಣಾ ಜಾಮೀನು ಸಿಗುತ್ತೆ, ಆಂಟಿಸಿಪೇಟರಿ ಬೇಲ್ ಸಿಗುತ್ತೆ. ಹಾಗಾಗಿ ಸಮೀರ್ MD ಬಂಧನದಿಂದ ತಪ್ಪಿಸಿಕೊಳ್ತಾನೆ. ಇದು ನಿನ್ನೆ ನಡೆದಿದೆ. ಸೊ ಏನು ಪ್ರಕರಣ ಇದು ಅನ್ನೋದಾದರೆ, ತಿಮರೋಡಿಯ ಕುರಿತಾಗಿ ಬಂದಿರುವಂತಹ ಪ್ರಕರಣ ಯಾವುದು ಅಂದರೆ, BL ಸಂತೋಷ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಕೇಸು ಇದು ಅಂತ ಹೇಳ್ತಿದ್ದಾರೆ. BL ಸಂತೋಷ್, ನಿಮಗೆ ಆಶ್ಚರ್ಯ ಆಗಬಹುದಲ್ವಾ? ಈ BL ಸಂತೋಷ್ ಸಿದ್ದರಾಮಯ್ಯನವರಿಗಿಂತ ಪವರ್ಫುಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಿಂತ ಪವರ್ಫುಲ್ಲ ಕರ್ನಾಟಕದಲ್ಲಿ. ಯಾಕೆ ಈ ಪ್ರಶ್ನೆಗಳು ಬರುತ್ತೆ ಅಂದರೆ, ದಿನ ಬೆಳಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಚಾಮಗೋಚರವಾಗಿ ಬೈಯುವಂಥವರು ಸಾಕಷ್ಟು ಜನ ಇದ್ದಾರೆ. ಅದು ಅವನೊಬ್ಬ ಪುಡಿ ರೌಡಿ ಪುನೀತ್ ಕೆರೆಹಳ್ಳಿ ಅನ್ನುವಂಥವನು, ಕೊಲೆ ಆರೋಪಿ, ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆಗೆ ತಳ್ತಾ ಇರುವಂತಹ ಆರೋಪ ಹೊತ್ತಿರುವಂತಹ ವ್ಯಕ್ತಿ. ಅವನು ಕಾರ್ ಒಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯನವರನ್ನು ಅಶ್ಲೀಲವಾಗಿ ಬೈತಾನೆ. ಅವರ ಎಲ್ಲ ಅಮ್ಮ ಅಕ್ಕ ಎಲ್ಲ ಬಳಸಿ ಬೈತಾನೆ. ಅವನ ಬಂಧನ ಆಗಲ್ಲ. ಈ ಕಡೆ ಸಿದ್ದರಾಮಯ್ಯ 24 ಹಿಂದೂಗಳ ಕೊಲೆ ಮಾಡಿದ್ದಾರೆ ಅಂತ ಹರೀಶ್ ಪೂಂಜಾ ಹೇಳಿರುವ ಭಾಷಣ ವೈರಲ್ ಆಗುತ್ತೆ. ಆತನ ಬಂಧನ ಆಗೋದಿಲ್ಲ. ಇನ್ನೂ ಸಾಕಷ್ಟು ಜನ ಸಾಕಷ್ಟು ಸನ್ನಿವೇಶಗಳಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಹಳ ಕೆಟ್ಟ ರೀತಿಯಲ್ಲಿ ಕಮೆಂಟ್ಗಳು ಮಾಡಿರೋದು, ಮಾತನಾಡಿರುವಂತಹದ್ದು ಇದೆ. ಅವರ ಯಾರ ಬಂಧನನೂ ಆಗಲ್ಲ. ಆದರೆ ಈ BL ಸಂತೋಷ್ ಅನ್ನುವಂತಹ ವ್ಯಕ್ತಿಯನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಸಾಕಷ್ಟು ಬೇರೆ ಪ್ರಕರಣಗಳಿದ್ದಾವೆ, ಸಾಕಷ್ಟು ಬೇರೆ ಪ್ರಕರಣ. ಅದು ಯಾವುದರಲ್ಲೂ ಬಂಧನ ಆಗಲ್ಲ. BL ಸಂತೋಷ್ ಕುರಿತಾಗಿ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಅನ್ನುವಂತಹ ಪ್ರಕರಣವನ್ನು ಮುಂದಿಟ್ಟು ಬಂಧನ ಆಗತ್ತೆ. ಕೋರ್ಟು ಸಹ ಅದನ್ನು ಒಪ್ಪಿಕೊಂಡು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ. ಅಂದರೆ ಇದು ವಿಶೇಷ. ಹಾಗಾದರೆ ಯಾರು ಈ BL ಸಂತೋಷ್? ನಿಮಗೆ ಗೊತ್ತಿರ್ಬೋದೇನೋ, ಬಟ್ ಹೇಳ್ತೀನಿ. BL ಸಂತೋಷ್ ಅನ್ನುವಂತಹ ವ್ಯಕ್ತಿ RSS ಮ್ಯಾನ್, ಅಧಿಕೃತವಾಗಿ BJP ವ್ಯಕ್ತಿ. ವಿಚಿತ್ರವಾಗಿದೆಯಲ್ಲ, RSS ವ್ಯಕ್ತಿ, ಆದರೆ RSS ಅಲ್ಲಿ ಯಾವುದೇ ಹುದ್ದೆಯಲ್ಲಿಲ್ಲ. BJPಯಲ್ಲಿದ್ದಾರೆ, BJPಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಪರೇಷನ್ಸ್, ಆ ಹುದ್ದೆಯಲ್ಲಿ BJPಯಲ್ಲಿರೋದು. RSS ವ್ಯಕ್ತಿ ಯಾಕೆಂದರೆ ಈತ RSS ಇಂದಲೇ ಬಂದಿರೋದು, RSSಗಾಗೇ ಕೆಲಸ ಮಾಡೋದು. BJPಯ ಒಳಗಿದ್ರೂ ಸಹ RSSನ ಸ್ಪೈ ಆಗಿ ಗೂಢಚರ್ಯೆ ಮಾಡೋದಕ್ಕೆ ಅಂತಲೇ ಇಟ್ಟಿರುವಂತಹ ವ್ಯಕ್ತಿ, ಅಧಿಕೃತವಾಗಿ ಗೂಢಚರ್ಯೆ ಮಾಡೋದಕ್ಕೆ ಇಟ್ಟಿರುವಂತಹ ವ್ಯಕ್ತಿ. ಅದನ್ನು BJPನೇ ಒಪ್ಕೊಂಡು ಒಳಗಡೆ ಇಟ್ಕೊಂಡಿದೆ. BJP ಮತ್ತು RSS ನಡುವಿನ
ಕೋಆರ್ಡಿನೇಷನ್ಗೋಸ್ಕರ ಇಟ್ಟಿರೋದಂತೆ. ಅದರ ಅರ್ಥ ಇಲ್ಲಿ BJPಯಲ್ಲಿ ಏನು ನಡೀತಾ ಇದೆ ಅಂತ ಇಂಚಿಂಚು ಮಾಹಿತಿ ಪಡ್ಕೊಂಡು RSSಗೆ ತಲುಪಿಸೋದೇ ಈತನ ಕೆಲಸ. ಈ ವ್ಯಕ್ತಿಯ ಹೆಸರು ಯಾವಾಗಲೂ ಹೊರಗಡೆ ಬರೋದಿಲ್ಲ, ಯಾವಾಗಲೂ ಚರ್ಚೆ ಆಗಲ್ಲ, ಕೆಲವು ಸನ್ನಿವೇಶಗಳಲ್ಲಿ ಮಾತ್ರ ಚರ್ಚೆ ಆಗುತ್ತೆ. ಸಂತೋಷ್ ಜಿ ಅನ್ನುವಂತಹ ಹೆಸರಿನ ಮೂಲಕ ಚರ್ಚೆ ಆಗುತ್ತೆ. ಯಾವಾಗ ಆಗುತ್ತೆ? BJPಯಲ್ಲಿ ಆಂತರಿಕ ಯುದ್ಧ ಶುರುವಾದಾಗ, ಒಬ್ರಿಗೊಬ್ಬರು ಕಿತ್ತಾಡ್ಕೊಳ್ಳುವಾಗ, ಮುಖ್ಯಮಂತ್ರಿಗಳನ್ನು ಕಿತ್ತು ಬಿಸಾಕಿದಾಗ, ಯಡಿಯೂರಪ್ಪನವರನ್ನು ಕಿತ್ತು ಬಿಸಾಕಿದಾಗ, ಯಡಿಯೂರಪ್ಪನವರು ಸಿಟ್ಟು ಮಾಡಿಕೊಂಡಾಗ, ಆ ಸನ್ನಿವೇಶಗಳಲ್ಲಿ ಮಾತ್ರ BL ಸಂತೋಷ್ ಹೆಸರು ಹೊರಗಡೆ ಬರುತ್ತೆ. ಈ ರೀತಿಯಾದಂತಹ ಏನಾದರೂ ದೊಡ್ಡ ಮಟ್ಟದಲ್ಲಿ ಪಲ್ಲಟಗಳಾದಾಗ ಮಾತ್ರ BL ಸಂತೋಷ್ ಹೆಸರು ಹೊರಗೆ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು BJPಯಲ್ಲಿರುವಂತಹ RSSನ ಸ್ಪೈ, ಗೂಢಚರ್ಯೆ ಮಾಡೋದಕ್ಕೆ ಅಂತಲೇ ಇಟ್ಟಿರುವಂತಹ ವ್ಯಕ್ತಿ. ಅದನ್ನು ಅಧಿಕೃತವಾಗಿ BJP ಒಪ್ಕೊಂಡಿದೆ. ಸೊ ಇಲ್ಲಿ BJP RSS ವ್ಯಕ್ತಿಯನ್ನು ಬೈದಿದ್ದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರನ್ನೇ ಬೈದರೂ ಸಹ ತೆಗೆದುಕೊಳ್ಳದಂತಹ ದೊಡ್ಡ ಕ್ರಮ ತೆಗೆದುಕೊಂಡಿದೆಯಲ್ಲ, ಇದು ಆಶ್ಚರ್ಯಕರವಾದಂತಹದ್ದು. ಇದನ್ನು ನಾವು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಬಹುದಾ ಅಂದರೆ ಎಸ್, ಧರ್ಮಸ್ಥಳದ ವಿಚಾರವಾಗಿ ಸೌಜನ್ಯ ವಿಚಾರವಾಗಿ ತಿಮರೋಡಿ ಅವರ ಸೌಜನ್ಯ ಕುರಿತಾದಂತಹ ಹೋರಾಟ ಏನಿದೆ ಅದಕ್ಕೆ ಲಿಂಕ್ ಮಾಡಿ ಅರೆಸ್ಟ್ ಮಾಡಿದ್ರೆ ಬೇರೆ ರೀತಿಯ ಪರಿಣಾಮಗಳು ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದ ಲೆಕ್ಕಾಚಾರ ಇರಬಹುದು, ಸಿದ್ದರಾಮಯ್ಯನವರ ಸರ್ಕಾರದ ಲೆಕ್ಕಾಚಾರ ಇರಬಹುದು, ಪರಮೇಶ್ವರ್ ಅವರ ಲೆಕ್ಕಾಚಾರ ಇರಬಹುದು, ಗೃಹ ಮಂತ್ರಿಗಳು. ಹಾಗಾಗಿ ಈ ನೆಪ ಇಟ್ಕೊಂಡು ಧರ್ಮಸ್ಥಳದ ಹೋರಾಟವನ್ನ, ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ಮುಚ್ಕೊಂಡಿರಿ ಅಂತ ಹೇಳುವ ಪ್ರಯತ್ನನ, ಅಥವಾ ಸೌಜನ್ಯ ಹೋರಾಟದಿಂದ ಹಿಂದೆ ಸರಿಬೇಕು, ಅಥವಾ ಯಾರೆಲ್ಲ ಸೌಜನ್ಯ ಪ್ರಕರಣದಲ್ಲಿ ಹೋರಾಡ್ತಿದ್ದಾರೆ, ಯಾರೆಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಹೋರಾಟ ನಡೆಸ್ತಿದ್ದಾರೆ ಅವರ ಬಾಯಿ ಮುಚ್ಚಿಸೋದಕ್ಕೆ, ಹೆದರಿಸೋದಕ್ಕೆ ಇದೊಂದು ತಂತ್ರನ. ಅದಕ್ಕೆ ನಾವು ನೇರವಾಗಿ ಆ ವಿಚಾರನೇ ಇಟ್ಕೊಂಡು ಬಂಧಿಸಿದರೆ ಬೇರೆ ರೀತಿಯಾದಂತಹ ಪರಿಣಾಮಗಳಾಗಬಹುದು, ಒಂದಷ್ಟು ಗಲಾಟೆಗಳಾಗಬಹುದು, ಒಂದಷ್ಟು ಜನ ಇನ್ನೂ ಸಿಟ್ಟಾಗಬಹುದು, ಧರ್ಮಸ್ಥಳದ ವಿಚಾರದಲ್ಲಿ ಇನ್ನಷ್ಟು ಜನ ಜಾಗೃತರಾಗುವಂತಹ ಅಥವಾ ಚರ್ಚೆ ಮಾಡುವಂತಹ ಸನ್ನಿವೇಶ ಬರಬಹುದು. ಹಾಗಾಗಿ ಆ ವಿಚಾರದಲ್ಲಿ ಬಂಧಿಸೋದು ಬೇಡ, ಯಾವುದಾದ್ರೂ ಬೇರೆ ವಿಚಾರಕ್ಕೆ ಕಾಯ್ತಾ ಕೂತಿತ್ತ ಈ ರಾಜ್ಯ ಸರ್ಕಾರ. BL ಸಂತೋಷರ ಕುರಿತಾಗಿ ತಿಮರೋಡಿ ಆಡಿದ ಮಾತುಗಳನ್ನು ಬಳಸ್ಕೊಂಡು ಆ ನೆಪದಲ್ಲಿ ಬಂಧಿಸಿದೆಯಾ? ಎಲ್ಲ ಪ್ರಶ್ನೆಗಳು, ಸಿನಾರಿಯೋಗಳು ಬರ್ತವೆ, ಸಿನಾರಿಯೋಗಳು ಬರ್ತವೆ. ಇನ್ನು ಅದೇ ರೀತಿ ಈ ರೀತಿ ಪ್ರಶ್ನೆಗಳು ಬರೋದಕ್ಕೆ ಅದೇ ರೀತಿಯ ಇನ್ನೊಂದು ಪ್ರಯತ್ನ ನಡೀತಲ್ಲ ನಿನ್ನೆ, ಧೂತ ಸಮೀರ್ MDಯನ್ನು ಬಂಧನ ಮಾಡುವಂತಹ ಪ್ರಯತ್ನ, ಅದು ಪುಷ್ಟಿ ಕೊಡುತ್ತೆ. ಯಾಕೆ ಅಂದರೆ ಧೂತ ಸಮೀರ್ MD ಮತ್ತು ತಿಮರೋಡಿ ನಡೆಸ್ತಾ ಇರುವಂತಹ ಹೋರಾಟ ಅಥವಾ ಅವ್ರು ಮಾಡ್ತಿರುವಂತಹ ಪ್ರಯತ್ನಗಳು ಒಂದೇ ರಿಸಲ್ಟ್ಗಾಗಿ, ಒಂದೇ ವಿಚಾರದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ, ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಗಳು, ಸಾವುಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು, ಅವುಗಳ ಕುರಿತಾಗಿಯೇ ಇರುವಂತಹದ್ದು ಇಬ್ಬರ ಪ್ರಯತ್ನ. ಸೊ ಇಬ್ಬರ ಮೇಲೂ ಕಣ್ಣಿಟ್ಟಿದ್ರು, ಪ್ಲಸ್ ಗಿರೀಶ್ ಮಟ್ಟಣ್ಣ ಅವರ ಮೇಲೂ ಕಣ್ಣಿಟ್ಟಿದ್ದಾರೆ. ಅದು ಮೂರನೇ ವ್ಯಕ್ತಿ. ಆ 3 ಜನ ಟಾರ್ಗೆಟ್ ಅಲ್ಲಿದ್ದಾರೆ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿರೋ ವಿಚಾರ. ಅದು ಓಪನ್ ಸೀಕ್ರೆಟ್. ಕಳೆದ 1-1.5 ತಿಂಗಳಿಂದ ಅದು ಓಪನ್ ಸೀಕ್ರೆಟ್ ಆಗೋಗಿದೆ. ಆದರೆ ಸರ್ಕಾರ ಅವರನ್ನು ಬಂಧಿಸುವಂತಹ, ವಿಚಾರಣೆಗೆ ಕರೆಯುವಂತಹ ಪ್ರಯತ್ನವನ್ನು ಸಹ ಮಾಡಿರಲಿಲ್ಲ. ಬಟ್ ಸೀದಾ ತಿಮರೋಡಿಯವರ ಬಂಧನ ಮಾಡುತ್ತೆ, ಸಮೀರ್ MDಯ ಬಂಧನಕ್ಕೆ ಪ್ರಯತ್ನ ಮಾಡುತ್ತೆ. ಅಷ್ಟರಲ್ಲಿ ಸಮೀರ್ MD ಆಂಟಿಸಿಪೇಟರಿ ಬೇಲ್ ಪಡ್ಕೊಳ್ತಾರೆ. ಯಾಕೆಂದರೆ ಸಮೀರ್ MD 19ನೇ ತಾರೀಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಾರೆ, ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ, ನನಗೆ ನಿರೀಕ್ಷಣಾ ಜಾಮೀನನ್ನು ಕೊಡಿ ಅಂತ. ಕೋರ್ಟ್ ನಿನ್ನೆ ಕೊಡ್ತಾ ಇತ್ತು, ಕೊಡೋದಕ್ಕಿಂತ ಮೊದಲೇ ಬಂಧಿಸುವಂತಹ ಪ್ರಯತ್ನ ಮಾಡಿದ್ರು. ಅವರ ಕೈಗೆ ಸಿಗಲಿಲ್ಲ ಸಮೀರ್, ಅಷ್ಟೊತ್ತಿಗೆ ಬೇಲ್ ಬಂತು. ಹಾಗಾಗಿ ಸಮೀರ್ ಬಚಾವ್, ತಿಮರೋಡಿಗೆ ಜೈಲು. ಬೇಲ್ ಸಿಗುತ್ತೆ ಇನ್ನೊಂದು 2-3 ದಿನ ಆಗಬಹುದು, ಬೇಲ್ ಸಿಗುತ್ತೆ. 14 ದಿನ ನ್ಯಾಯಾಂಗ ಬಂಧನ, ಬಟ್ ಅದು ಹೈಕೋರ್ಟ್ನಲ್ಲಿ ಹೋದಾಗ ಬೇಲಿ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಇಲ್ಲಿ ನಾನು ಮೊದಲಿಂದ ಹೇಳ್ತಾ ಇರುವಂತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವಹೇಳನಕಾರಿಯಾಗಿ ಎಷ್ಟು ಬೈದರು, ಎಷ್ಟು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು ಸಹ ಆಗದ ಬಂಧನ. RSS ವ್ಯಕ್ತಿ, BJP ವ್ಯಕ್ತಿಯನ್ನು ಬೈದ ತಕ್ಷಣ ಆಯ್ತಲ್ಲ, ಅಲ್ಲಿ ನೀವು
ತುಂಬ ಡೀಪಾಗಿ ಯೋಚನೆ ಮಾಡಬೇಕು, ತುಂಬ ಡೀಪಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಿಮಗೆ ತೋಚಿದ್ದನ್ನು ಕಮೆಂಟಲ್ಲಿ ಹಾಕಿ ನೋಡೋಣ ಏನೇನು ತೋಚುತ್ತಾ ನಿಮಗೆ. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಹೈ ಡ್ರಾಮಾ ಅಥವಾ ಒಂದು ರೀತಿ ನಾಟಕೀಯ ಬೆಳವಣಿಗೆ, ಅದರ ಮಾಹಿತಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.